ಭಾಗ್ಯಕ್ಕ ನಾಳಿಕೆ ಬರ್ತಾರೆ ಏನೋ ಪತ್ತಿ ತಾನೆ ಭಾರತಕ್ಕ ಮನೆ ತಕ್ಕೆ ಬಂದಿತ್ತು ಕಳೆಯ ಕೀಳಕ್ ಹೋಗ್ಬೇಕಲ್ಲ ನಾಳೆ ವಾತಾರನೆಯ ಬಂದ್ಬಿಡಿ ಅಂತ ಅನ್ಬಿಟ್ಟು ಹೇಳ್ತು. ಅಯ್ಯೋ ಕಂದ್ಲೆ ಮಂಜಿ ಹೋಗ್ಬಿಟ್ಟು ಬರಕೈತೆ ನಡಿ ಕೂಲಿನೇ ಸಿಗ್ತಾ ಇಲ್ಲ ಇತ್ತೀಚ್ಕಂತುವೆ ಹೋಗಿ ಕೂಲಿನಲ್ಲಿನಾರುವೆ ಮಾಡ್ಕೊಂಡು ಕೇಕ ಬಂದ್ರೆ ಆಯ್ತದೆ. ಹ್ಞೂ ಕನಕ ಏನೋ ಅಪರೂಪದಂಗೆ ಕೂಲಿ ಕೆಲಸನಾರು ಸಿಕ್ಕದೆ ನೋಡು ಪಾರ್ವತಕ್ಕ ಊರಿಗೆ ಬರ್ತಿದ್ದಂಗೆ ಹೆಂಗೆ ನಮ್ಮನ್ನ ಕೆಲಸ ಕರಿತಿದ್ದದು ಶಿವಪ್ಪಣ ಕೆಲಸಕ್ಕೆ ಕರಿತಾನೆ ಇತ್ತಿಲ್ಲ ಆಗ ನಾವು ಎಷ್ಟು ಕೇಳಿದ್ರುವೆ. ಅಯ್ಯೋ ಕನ್ಲೆ ಪಾರ್ವತಕ್ಕಂಗೆ ಶಿವಪ್ಪಣ ಕೆಲಸ ಕರಿತಿದ್ದಿಲ್ಲ ಅಂತ ಅನ್ಬಿಟ್ಟು ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಬೇಜಾರು ಮಾಡ್ಕೊತದೆ ಗಂಡನ ಜೊತೆ ಜಗಳ ಬೀಳ್ತದೆ ಅನ್ಬಿಟ್ಟು ನಾನು ಹೇಳಕ್ಕೆ ಹೋಗ್ನಿಲ್ಲ. ಅಯ್ಯ ನಾನಂತೂ ಹೋಗಿ ಹೇಳೇಬಿಟ್ಟೆ ಕನಕ ಪಾರತಕ ನೀನಿಲ್ಲ ಅಂತಂದ್ರೆ ಶಿವಪ್ಪಣ್ಣ ನಮ್ಮನ್ನೆಲ್ಲವ ಕೆಲಸಕ್ಕೆ ಕರೆಯಕ್ಕಿಲ್ಲ ಹಳ್ಳಿ ಊರವ್ರನ್ನೇ ಕರ್ಕತ್ತದೆ ಕೆಲಸಕ್ಕೆ ಅಂತ ಅಂದ್ಬಿಟ್ಟು. ಲೇ ನಮ್ಗೆ ಯಾಕೆ ಬೇಕಿತ್ಲೆ ಹಿಂಗೆ ಅವರಿಬ್ರು ಮಧ್ಯದಲ್ಲಿ ಜಗಳ ತಂದಕ್ಕದು ಪಾರತಕ ನಮ್ಮವಳಾದ್ರೂ ಶಿವಪ್ಪಣ್ಣ ನಮ್ಮವನ ನೀನೇನಾದ್ರು ಅನ್ಕಕ್ಕ. ನಾನಂತೂ ಪಾರತಕ್ಕಂತವು ಏನು ವಿಚಾರನವೇ ಮುಚ್ಚಿಗಿಚ್ಚಿ ಇಡಕ್ಕೆ ಇಷ್ಟನೇ ಇಕ್ಕಿಲ್ಲ ಅದಕ್ಕೆ ಇರೋದನ್ನೇ ಹೋಗಿ ಇದ್ದಂಗೆ ಹೇಳ್ಬಿಟ್ಟೆ ಬಂದೆ. ಅವತ್ತು ಹಳ್ಳಿ ಊರವ್ರಾದ್ರೆ ಕೆಲಸ ಮಾಡ್ತಾರೆ ನಾವೆಲ್ಲ ಏನು ಮಾಡ್ತಿದ್ದೋ ಶಿವಪ್ಪಣ್ಣ ನಮ್ಮನ್ನೇ ಕೆಲಸಕ್ಕೆಲ್ಲವ ಕರಿತಿದ್ದಿಲ್ಲ ಅಂತ ಅಂದ್ಬಿಟ್ಟು. ಅಯ್ಯೋ ನಮ್ಗೆ ಯಾಕ್ಲೆ ಬಂಜಿ ಸುಮ್ಮನೆ ಇರೋದಲ್ವಾ ಅಕ್ಕೋ ನಾನು ಕೆಲಸದ ವಿಷಯ ಮಾತ್ರನೇ ಹೇಳಿದ್ದು ಆದರೆ ಶಿವಪ್ಪಣ್ಣಂದ ಬೇರೆ ವಿಚಾರ ಏನಂದುವೆ ನಾನು ಮಾತಾಡಿಲ್ಲ ಕನಕ ಪಾರತಕ್ಕಂತವು. ಒಳ್ಳೇದೇ ಆಯ್ತು ಕಲೆ ಪಾರತಕ್ಕನ್ಗೆ ಏನಾದ್ರು ಶಿವಪ್ಪಣ್ಣ ತೋಟದ ಮನೇಲಿ ಅವನ ಕರ್ಕ ಹೋಗಿ ಮಾಡ್ತಿತ್ತು ಅಂತ ಅನ್ಬಿಟ್ಟು ಗೊತ್ತಿತ್ತು ಆಗೋಯ್ತು ಅಂತಂದ್ರೆ ಪುಟ್ಟಳಿನ್ಲೆ ಪಾರತಕ್ಕ ಆಮೇಕಿಂದ ನಾವೇ ಬಂದು ಹೇಳ್ದು ಅಂತ ಅನ್ಬಿಟ್ಟು ಗೊತ್ತಾಯ್ತಂದ್ರೆ ಶಿವಪ್ಪಣ್ಣನವೇ ಲಗು ಲಗುನ್ ಕುಣಿತದೆ. ಹ್ಞೂ ಕಣಕ ನನ್ನ ಗಂಡುವೆ ಮೊದಲೇ ಕೊಡಕ್ ಮುದೇವಿ ಅವನ ಎದುರಿಗೇನಾರು ಶಿವಪ್ಪಣ್ಣ ಬಂದು ನನಗೇನಾರು ಕೇಳಿಗಿಡ್ಬಿಡ್ತು ಅಂತಂದ್ರೆ ನನ್ನ ಗಂಡ ಸುಮ್ಮನೆ ಬಿಟ್ಟನ ಹಾಕಂಡು ಚೊಟ್ಟಕ್ಕೆ ತೆಗೆದು ಬಿಡ್ತಾನೆ ಅದಕ್ಕೆ ನಾನು ಏನಂದುವೆ ಮಾತಾಡಕ್ ಹೋಗಿಲ್ಲ. ಹೂವ ಚೆನ್ನಾಗಿರೋ ಸಂಸಾರಗಳ ಚೆನ್ನಾಗಿರಿ ಅಂತ ಅನ್ಬೇಕು ಈ ಶಿವಪ್ಪಣ್ಣನಿಗೆ ಹೊಸಿನರುವೆ ಬುದ್ಧಿ ಇರೋದು ಬೇಡವಾ ಅವಳನ್ನ ಮಾಡ್ಕೊಂಡು ಹಿಂಗೆ ಆಡ್ತದಲ್ಲ ಅಂಚಂದದ ಎಂಟಿಯ ಮನೇಲಿ ಪುಟ್ಬಿಟ್ಟು ಪಾರತಕ್ಕನಂತವಳು ಆಗಿರೋದಕ್ಕೆ ಇನ್ನುವೇ ಶಿವಪ್ಪಣ್ಣನ ಸಹಿಸ್ಕೊಂಡವಳೆ ಕಣಕ. ಬೇರೆ ಅವಳು ಆಗಿದ್ದಿದ್ರೆ ಸುಮ್ಮನೆ ಬಿಟ್ಟಿರೋಳ ಇಷ್ಟರೊಳಗೆ ಅಟ್ಟಾಡ್ಬಿಟ್ಟಿರೋಳು. ಪಾಪಕಲೆ ಪಾರತಕ್ಕ ಒಳ್ಳೇದು ಕೆಟ್ಟದು ಏನುವೆ ನೋಡೋಕ್ಕೆಲ್ಲ ಬಂದೋರ್ಗೆಲ್ಲ ಒಳ್ಳೇದೇ ಮಾಡಬೇಕು ಅಂತ ಅನ್ಕೊಂಡು ಬಯಸ್ತದೆ ಅಂತವಳಿಗೆ ಆ ಶಿವಪ್ಪಣ್ಣ ಹಿಂಗೆ ಮೋಸ ಮಾಡ್ತಾನಲ್ಲ ನನಗದೇ ಬೇಜಾರಾಗೋದು. ಲೇ ಭಾಗ್ಯ ಭಾಗ್ಯ ಏನ್ರಲ್ಲೇ ಮಾಡ್ತಿದ್ದೀರಿ? ವಾ ಪಾರತಕ್ಕನೇ ಬಂದೇ ಬಿಡ್ತಲ್ಲಕ್ಕ ನಾವು ಮಾತ್ಕೆ ತಡಿದ ಕೇಳಿಗಿಳಿಸ್ಬಿಡ್ತೋ ಹೆಂಗೆ ಅವ ಏನುವೆ ಮಾತಾಡಿಲ್ಲ ನೋಡಂಗೆ ನಿಂತ್ಕೋ ಸುಮ್ಕೆ. ಪಾರತಕ್ಕ ಏನಾಯ್ತು ತುಂಡ ಹಿಂಗೆ ಇಳಿಬಿಟ್ಕೊಂಡು ನಿಂತಿದೀಯಲ್ಲ? ಅಯ್ಯೋ ಸುಮ್ಮನಿರ್ರಲ್ಲೇ ನನ್ನ ಕಷ್ಟವ ಯಾರ್ತವ ಹೇಳನೆ ಯಾತೋ ಬಿಡೋನೆ ನನಗೆ ಇಲ್ಲಿಗೆ ಭಾಗ್ಯನೇ ಹುಡಿಕೊಂಡು ಬಂದೆ. ಯಾಕಕ್ಕ ಏನಾಗಿದ್ದದು ನಿನಗೆ ಅಂತ ಕಷ್ಟ? ಅಲ್ಲ ಗಂಡ ಮಕ್ಕಳು ಮೊಮ್ಮಕ್ಕಳು ಅಷ್ಟು ಆದ್ರ ಮನೆ ಹೊಲ ಗದ್ದೆ ಎಲ್ಲನೂ ಇಟ್ಕೊಂಡು ಕಷ್ಟ ಅನ್ಕೊಂಡು ಓಡಾಡ್ತೀಯಲ್ಲಕ್ಕ ನೀನು. ಅಲ್ಲ ಕನಕ ನಿಮ್ಮ ಅವ್ವ ಬಂದದೆ ಅಪರೂಪದಂಗೆ ಊರಿಂದವ ಹೂವಿನ ಜೊತೆಲಿ ಮಾತಾಡದ ಪುಟ್ಟಿ ಇಲ್ಲಿಗೆ ಬಂದಿದೆಯಲ್ಲ ಹಿಂಗೆ ಏನಂದರು? ನಮ್ಮವ್ವ ಊರಿಂದ ಬಂದಿದ್ದು ಬೇರೆ ವಿಷಯಕ್ಕೆ ಕಂಡ್ರಲ್ಲೇ ನನ್ನ ನೋಡ್ಕೊಂಡು ಹಂಗೆಯಾ ಏನೋ ವಿಚಾರವ ಮಾತಾಡ್ಬೇಕು ಅಂತ ಅನ್ಕೊಂಡು ಬಂದಿತ್ತು. ಏನಂತಕ್ಕ ಏನು ವಿಚಾರ ಮಾತಾಡಕ್ ಬಂದಿತ್ತು ನಿಮ್ಮವ್ವ? ಅಯ್ಯೋ ಸುಮ್ಕಿರಲ್ಲೇ ಭಾಗ್ಯ ನನ್ಗಂತುವೇ ಹೊಸಿ ಬೇಜಾರೈತಾ ಇಲ್ಲ. ಕತೆ ಹೇಳುವೆ ನನ್ನ ಕತೆ ಹೇಳುವೆ ಶಿವಪ್ಪನಂದ ನಾನು ಕತೆ ಹೇಳುವೆ. ಅಕ್ಕ ಏನಾಗಿದ್ದದು ಯಾಕೆ ಹಿಂಗೆ ಓಡಾಡ್ತಿದ್ದಿ ಹಿಂಗೆ? ಇನ್ನೇನ್ರಲ್ಲೇ ಮಾಡನೆ ಗೋಳ ಆಡ್ದೆಯ ನಾನು? ಅಕ್ಕವು ಅದೇನಾಯ್ತು ಅಂತ ಅಂದ್ಬಿಟ್ಟು ಸರಿಗೆ ಹೇಳುವಸಿಯ ಹಿಂಗೆ ಕಣ್ಣೀರ ಹಾಕದ ಬಿಟ್ಬಿಟ್ಟು. ಲೈ ನಾನು ಊರ್ಲಿ ಇತ್ತಿಲ್ವಲ್ಲ ಆಗ ಏನೇನು ನೋಡಿದ್ರಲ್ಲ ನೀವು ಊರಲ್ಲಿ? ನಾವೇನಕ್ಕ ನೋಡೋದು ನಾವು ಹೇಳ್ನಿಲ್ವಾ ನಿಮ್ಮ ಮನೆ ಕಡೆக்குವೆ ನಿಮ್ಮ ಹೊಲದ ಕಡೆக்குವೆ ನಾವು ಒಯ್ತಾನೆ ಐತಿಲ್ಲ ಅಂತ ಅಂದ್ಬಿಟ್ಟು ಅಂಥದ್ರಲ್ಲಿ ಶಿವಪ್ಪಣ್ಣನ ವಿಚಾರ ನನಗೆ ಮುಗೆ ಹೆಂಗೆ ಗೊತ್ತಾದದು? ಲೈ ಮಂಜಿ ನಿನ್ಗೇನ್ಲೆ ಅಂದರು ಶಿವಪ್ಪಣ್ಣನ ವಿಚಾರವ ನಮ್ಗೆ ಹೆಂಗೆ ಗೊತ್ತಾಯ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆಯಲ್ಲ ನೀನು. ಭಾಗ್ಯ ಮುಚ್ಚಾಕಕ್ಕೆ ಹೋಗ್ಬಿಡಕ್ಕಲ್ಲೇ ನನಗೆ ಎಲ್ಲ ವಿಚಾರನೂ ಗೊತ್ತಾಗದೆ. ಏನು ವಿಚಾರ ಗೊತ್ತಾಗಿದ್ದಕ್ಕ ನಿನಗೆ? ಅದೇ ಶಿವಪ್ಪಣ್ಣಂದು. ಅಕ್ಕ ಶಿವಪ್ಪಣ್ಣಂದು ಅಂತಂದ್ರೆ ನಾವೇನನ್ನದು? ಅಕ್ಕವು ನೀನು ಸುಮ್ಕಿರಕ್ಕ ಭಾಗ್ಯಕ್ಕ ಆಗ್ಲೆಯ ವಿಚಾರ ಗೊತ್ತಾಗದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇಲ್ವಾ? ಪಾರತಕ್ಕ ನಾವು ಕಣ್ಣಲ್ಲಿ ಕಂಡಿಲ್ಲ ಆದರೆ ತೋಟದಲ್ಲಿ ಶಿವಪ್ಪಣ್ಣ ಯಾರನ್ನೋ ಕರ್ಕೊಬಂದು ಇರಿಸ್ಕೊಂಡಿತ್ತು ಕರ್ಕ ಹೋಗಿ ಮಾಡ್ತಾ ಇತ್ತು ಯಾವುದೋ ಹೆಂಗ್ಸ ಅಂತ ಅಂದ್ಬಿಟ್ಟು ಊರಿನ ಜನ ಮಾತಾಡ್ತಿದ್ರು. ನಮಗೆ ಅಷ್ಟೇ ವಿಚಾರ ಗೊತ್ತಿರೋದು. ಶಿವಪ್ಪಣ್ಣನುವೇ ನಮ್ಮನ್ನ ಅದಕ್ಕೆ ಆ ಕೆಲಸಕ್ಕೆಲ್ಲವ ಕರಿತಿತ್ತಿಲ್ಲ ನೀನು ಬಂದಾಗ ಎಲ್ಲಿ ಹೇಳ್ಬಿಟ್ಟವ ವಿಚಾರವ ಅಂತ ಅನ್ಕಂಡು. ಹಂಗಾರೆ ನಮ್ಮವ್ವ ಬಂದು ಹೋಗ್ದಿದ್ದು ಇದಕ್ಕೆಯ? ಲೇ ಎಡಾಡಿಯೋಳೆ ಏನು ಕೆಲಸವ ಮಾಡಿದೆ ನೀನು? ಅಲ್ಲ ಪಾರತಕ್ಕ ಮಾತಾಡಕ್ ಬಂದಿದ್ದೆ ಬೇರೆ ವಿಚಾರ ಅನಿಸ್ತಾದೆ ನನ್ಗ್ಯಾಕೋ? ಲೇ ಆ ಲಕ್ಷ್ಮಿ ಇಲ್ವಾ ಅವಳು ನಮ್ಮ ಅವ್ವನ್ಗೆ ಊರ್ಗೋದಾಗ ಹೇಳಿದ್ಲಂತೆ ಶಿವಪ್ಪಣ್ಣ ಯಾರನ್ನ ಕಟ್ಕೊಂಡು ತಿರುಗ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಅವ್ವ ಕೇಳಕ್ಕೆ ಅಂತ ಬಂದಿದ್ದ. ಆ ನಮ್ಮ ಅವ್ವನ್ಗೂ ನನ್ನ ಗಂಡನ್ಗೂ ಜಗಳನೇ ಆಗೋಯ್ತು. ನನ್ನ ಗಂಡ ಅದಕ್ಕೆ ಹೋಗಿ ತೋಟದಲ್ಲಿ ನೋಡೋಗಿ ಅವಳನ್ನಾರು ಕರ್ಕೊಬಂದು ಇರಿಸ್ಕೊಂಡಿತ್ತು ಅಂತ ಅಂದ್ರೆ ಬೇಕಾರೆ ನಾನು ಊರ್ನೇ ಬಿಟ್ಟು ಹೊಂಟೈತೀನಿ ಹಂಗೆ ಹಿಂಗೆ ಅಂತ ನಮ್ಮ ಅವ್ವನ್ಗೆ ಬಾಯಿಗೆ ಬಂದಂಗೆ ಬೈದ. ಅದಕ್ಕೆ ನಾಳಿಕೆ ನಮ್ಮವ್ವ ತೋಟಕ್ಕೆ ಹೋಗ್ಬಿಟ್ಟು ನೋಡ್ಕೊಬರಕಾಯ್ತದೆ ಸುಮ್ಕಿರ್ಲೆ ನಿನ್ ಗಂಡನ್ಗೆ ಹೇಳದೆ ಬೇಡ ಅಂತ ಅಂದ್ಬಿಟ್ಟು ಅಂದ್ಲು. ಆ ವಿಚಾರವ ನಾನು ಕೇಳಕ್ಕೆ ಅಂತ ಅಂದ್ಬಿಟ್ಟು ಬಂದ್ರೆ ನೀವು ನೋಡಿದ್ರೆ ಅದನ್ನೇ ದಿಟ ನಂಗೆ ಹೇಳ್ಬಿಟ್ರಲ್ಲೇ. ಅಯ್ಯೋ
ಪರತಕ ಹಂಗಾರೆ ನಿಮ್ಗೆ ವಿಚಾರ ಗೊತ್ತಿತ್ತಿಲ್ಲ ಅನ್ನು ನಾನೇ ಅಲ್ಲಿಗೆ ಸುಮ್ಮನೆ ದಡ್ಡಿ ಹಂಗೆ ಹೇಳ್ಬಿಟ್ನಾ. ಥೂ ಲೇ ಮಂಜಿ, ನೀನಂತೂ ಎಡಡಿ ಹೊಡ್ಕಲೆ. ಅಲ್ಲ ಪಾರತಕ್ಕ ಏನ್ ಹೇಳ್ತದೆ ಅಂತವ ಕೇಳ್ಬಿಟ್ಟು ಮುಂದಕ್ಕೆ ಮಾತಾಡ್ದ ಬಿಟ್ಬಿಟ್ಟು ನೀನೇ ಹಿಂಗೆ ಬಾಯ ಪುಟ್ಟಿ ಹೇಳ್ಬಿಟ್ಟಲ್ಲ ವಿಚಾರವ. ಬಿಡ್ರಲೇ ಬಿಡಿ, ಈ ಪಾರತಕ್ಕನ್ಗೆ ಯಾವಳವೇ ಏನಂದುವೆ ಹೇಳ್ಬಿಡಿ. ನಾನೇ ಎಲ್ಲನೂ ತಲೆಗೆ ಹಾಕೊಂಡು ಹಿಂಗೆ ನನ್ನ ಸ್ನೇಹಿತರು ನನ್ನ ಬಿಟ್ಕೊಡಕ್ಕಿಲ್ಲ, ನಮ್ಮ ಭಾಗ್ಯ ನಮ್ಮ ಮಂಜಿ ಅಂತ ಅನ್ಕಂಡು ನಾನು ಓಲಾಡೋದು. ನೀವು ನೋಡಿದ್ರೆ ನಾನು ಒಂದು ವಾರ ಆಗದೆ ಊರಿಗೆ ಬಂದು ಇಂಥ ವಿಚಾರವ ನನ್ಗೆ ಹೇಳಿದಿರಲೇ. ನಮ್ಮವ್ವ ಅಷ್ಟು ಊರಿಂದವ ಬಂದು ನನ್ನ ಗಂಡನ ಕೇಳಲಾಗಿ ಈಗ ನನಗೆ ವಿಚಾರ ಗೊತ್ತಾಯ್ತದಲ್ಲ. ಅಕ್ಕ ಬೇಜಾರ್ ಮಾಡ್ಕೋಬೇಡ, ಕಂಡವ್ರ ಸಂಸಾರವ ಹಾಳು ಮಾಡಕ್ಕದ ನಾವು ಹಿಂಗೆ ಎಲ್ಲನೂ ತಂತಂದು ಅಂಟಕದು ಅಂತ ಅನ್ಬಿಟ್ಟು ಈಗ ಯೋಚನೆ ಮಾಡ್ತಿದ್ಯಲ್ಲ. ಅಲ್ಲಿಗೆ ನೀನ್ ಪಾರತಕ್ಕನ ಜೀವನ ಹಾಳಾಯ್ತದೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗ್ಲಿಲ್ವೇನ್ರಲೇ. ಪಾರತಕ್ಕ ಬೇಜಾರ್ ಮಾಡ್ಕೋಬೇಡ, ಇದೆಲ್ಲ ಒಂದು ದೊಡ್ಡ ವಿಚಾರವ. ಆಯ್ತು ಬಿಡ್ರುಲೇ, ಪಾರತಕ್ಕನ ಜೀವನ ಏನ್ ದೊಡ್ಡ ವಿಚಾರವ. ಅಕ್ಕವು ಶಿವಪ್ಪಣ್ಣ ಯಾವಾಗ್ಲೂ ಹಿಂಗೆ ತಾನೇ ಆಡೋದು, ಗಂಡು ಹೆಂಡ್ತಿನವೇ ಜಗಳಾಡ್ಕತ್ತೀರಿ ಚೆನ್ನಾಗಿರ್ತೀರಿ ಅಂತ ಅಂದ್ಬಿಟ್ಟು ನಾವೇನುವೆ ಮಾತಾಡಕ್ ಬರ್ಲಿಲ್ಲ ಕನಕವು. ಅಲ್ಲ ಬಂದು ಒಂದು ವಾರ ಆಗದೆ ಕಂಡ್ರಲ್ಲೇ ನನಗೆ ಈ ಊರೊಳಗೆ ಒಂದ್ ವಿಚಾರನೂ ಗೊತ್ತೇ ಆಗ್ಲಿಲ್ಲ ನೋಡಿ. ನಾನು ಬಿಟ್ಟು ಇಡೀ ಊರ್ ತುಂಬವ ಶಿವಪ್ಪಣ್ಣನ ವಿಚಾರ ಹಬ್ಬೋಗದೆ. ನಮ್ಮವ್ವ ಅಲ್ಲಿಂದ ಬಂದು ನನ್ ಗಂಡಂಗೆ ವಾಚರ್ ಬಾಚರ್ ಮಕ ಸೇರಿಸಿ ಉಗುದ್ಲು ಬೆಳಿಗ್ಗೆಯಿಂದವ. ನಾನಯ್ಯ ನನ್ ಗಂಡ ತಪ್ಪು ಮಾಡಿಲ್ಲ ಕಣವ, ಅವನು ಒಳ್ಳೆ ಮನ್ಸ ಅಂತ ಅನ್ಕೊಂಡು ಅವನೇ ವಹಿಸ್ಕೊಂಡವನಿ. ಇಲ್ಲಿ ನೋಡಿದ್ರೆ ನೀವು ಅದೇ ಕರೆ ಅನ್ನಂಗೆ ಮಾತಾಡ್ತಿದ್ದೀರಲ್ರಲ್ಲೇ. ಅಕ್ಕವು ಮನ್ಸಿಗೆ ಹಚ್ಕೋಬೇಡ, ಸುಮ್ಕಿರಕ್ಕ, ಎಲ್ಲ ಸರಿ ಹೋಯ್ತದೆ ಕತೆ. ಹ್ಞೂ ಕಣವ, ಹ್ಞೂ ಈಗ ಸರಿ ಹೋಗ್ಬೇಡವ ನನ್ನ ಬಾಳು. ಅಲ್ಲ ಕಟ್ಕೊಂಡಾಗಿನ್ಲುವೆ ನನ್ನ ಗಂಡ ಹಿಂಗೆ ಕೊಲೆ ಕೊಟ್ಕೊಂಡು ಅವಳನ್ನ ಮಾಡ್ಕೊಳ್ಳೋದು ಇವಳನ್ನ ಮಾಡ್ಕೊಂಡು ಇಷ್ಟು ದಿನ ನನ್ನ ಜೀವನನೇ ಹಾಳು ಮಾಡೋನೆ. ಈಗ ನನ್ನ ಜೊತೆಲಿ ಬಾಳ್ತಾವನೇನೋ ಅಂತ ಅನ್ಕೊಂಡ್ರೆ ಈ ವಯಸ್ಸಾದ್ಮೇಕಿಂದನೂ ಈಗ ಹೊಟ್ಟೆ ಉರ್ಸ್ಕೊತಾನಲ್ರಲ್ಲೇ ಅವ್ರನ್ನ ಇಟ್ಕೊಂಡು. ಅಲ್ಲ ಇಡೀ ಊರಿಗೆ ವಿಚಾರ ಗೊತ್ತಾಗದೆ ಅಂತ ಅನ್ಬಿಟ್ಟು ಹೇಳ್ತಿದ್ದೀರಲ್ಲ. ಈ ಪಾರ್ವತಕ್ಕನ ಮರ್ಯಾದೆ ಊರು ತುಂಬವ ಊರ್ ಬಾಗ್ಲಾಗೋಗದಲ್ರಲ್ಲೇ. ನಾನಂದ್ರೇನು, ನಮ್ಮವ್ವ ಅಂದ್ರೇನು ನಿಮ್ಗೆ ಗೊತ್ತಲ್ಲ. ಊರಲ್ಲಿ ಯಾವ ಪಾರ್ಟಿ ಹೆಸರಿಟ್ಟಿದನು, ಪಾರತಕ್ಕ ಬತ್ತವಳೆ ನ್ಯಾಯ ಪಂಚಾಯತಿ ಮಾಡಕ್ಕೆ ಅಂತಂದ್ರೆ ನ್ಯಾಯ ಅಂದ್ರೆ ನ್ಯಾಯ, ಪಾರತಕ್ಕಂದೇ ನ್ಯಾಯ ಅಂತ ಅಂತಿದ್ರು. ಅಂತದ್ರಲ್ಲಿ ನನ್ ಗಂಡನ್ಗೆ ಬುದ್ಧಿ ಕಲ್ಸಕೈತೆ ಅಲ್ವಲ್ರಲ್ಲೇ ನನ್ಗೆ. ತೂ 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 ಇಂಥ ಜನ್ಮವ ನಾನುವೇ ಬಾಳ್ಬೇಕೇನ್ರಲ್ಲೇ. ನಾನಂತುವೇ ಬದುಕಕ್ಕಿಲ್ಲ ಕಣ್ರಲ್ಲೇ. ನೀರ ನೋಡ್ತೊಳಿಕೆ ಬಿಟ್ಕೊಂಡು ಅದ್ರೊಳಗೆ ಬಿದ್ದಿ ಸತ್ತೋಯ್ತೀನಿ, ಇಲ್ಲ ಯಾವ್ದಾರು ಕರ್ಕೆ ಕಿರ್ಕಿಗೆ ನ್ಯಾಣ ಕಂಡಾದ್ರೂ ಸತ್ತೋಯ್ತೀನಿ ಕಣ್ರಲ್ಲೇ. ಅಕ್ಕವು ಇಂಥ ಕಟ್ಟಿಂದಿರ್ತಾರ ಎಲ್ಲನೂ ಮಾಡಕ್ ಹೋಗ್ಬೇಡ, ಸುಮ್ಕಿರು. ಅವ್ವಣ್ಣಿ ಕೆರೆಗೋ ಬಾವಿಗೋ ಬೀಳ್ಬೇಕು ಅಂತಂದ್ರೆ ನನ್ಗಂತೂ ಜೀವ ಎಲ್ಲವ ನಡುತ್ತದೆ ಕಣವ. ಅದಕ್ಕೆ ಲಾಟ್ಕೋ ಚೊಂಬೋ ನೀರ ತುಂಬ್ಕೊಬಿಟ್ಟು ಅದ್ರೊಳಗೆ ಬಿದ್ದೋಗ್ಬಿಡ್ತೀನಿ ನಾನಂತುವೆ. ಅಕ್ಕವು ಸುಮ್ಕಿರಕ್ಕ, ಆಯ್ತು ಅದೇನು ಶಿವಪ್ಪಣ್ಣಂತವು ನಾವು ಬತ್ತೀವಿ ಮಾತಾಡಕಾಯ್ತದೆ. ನಿಮ್ಮ ಅವ್ವ ಬಂದೋಳಲ್ಲ, ಈಗ ಎಲ್ಲಾನು ಸರಿ ಮಾಡ್ಬಿಟ್ಟೆ ಒಯ್ತಾಳೆ ಕತೆ. ಎಷ್ಟು ಸರಿ ಅಂತ ಅಂದ್ಬಿಟ್ಟು ಇಲ್ಲಯ್ಯ ನಮ್ಮ ಅವ್ವ ಸರಿ ಮಾಡ್ಕೊಂಡು ಈ ಮಗಳ ಸಂಸಾರವ ಉಳ್ಸಕ್ಕೆ ಅಂತವ ಆ ಪಾಟಿ ಓಡಾಡಾಳು ಹೇಳು. ಈ ನನ್ನ ಮಗ ಈ ಕಾಲಕ್ಕಂತೂ ಬುದ್ಧಿ ಕಲಿಯಕ್ಕಿಲ್ಲ ಬಿಡ್ರುಲೆ. ನನ್ನ ಗಂಡಂಗಂತೂ ಈ ಜನ್ಮದಲ್ಲಂತೂ ಬುದ್ಧಿ ಬರಕ್ಕಿಲ್ಲ. ಅಕ್ಕವು ಸುಮ್ಕಿರು, ಈಗ ಶಿವಪ್ಪಣ್ಣ ನಾನೇನು ತಪ್ಪೆ ಮಾಡಿಲ್ಲ ಅಂತ ಹೇಳ್ಕತ್ತದೆ ಅಲ್ವಾ. ಈಗ ತಪ್ಪ ಕಂಡಿರೋರು ಯಾರು ನೋಡಿರೋರು ಯಾರು ಬಂದು ಸಾಕ್ಷಿ ಹೇಳ್ಬಿಟ್ಟಾರ ಶಿವಪ್ಪಣ್ಣನ ಎದುರು ನಿಂತ್ಕೊಂಡು. ನಾವೇ ಹೋಗಿ ತೋಟದಲ್ಲಿ ಅವ್ರಿಬ್ರು ಒಟ್ಟಿಗೆ ಇದ್ದಾಗ ಕಂಡಿಡ್ದ್ಬಿಟ್ಟು ಅಲ್ಲೇ ಮುಂದಲ್ಲೇ ಇಟ್ಕೊಂಡು ಎಳ್ಕ ಬಂದು ಹೊಡೆಯಕಾಯ್ತದೆ ಶಿವಪ್ಪಣ್ಣನ್ಗೆ. ಇದು ಕನ್ಲೆ ಭಾಗ್ಯ ಅಪ್ಪನ್ ಗುಟ್ಟಿದ ಮಾತು ಅಂತ ಅಂದ್ರೆ ನೀನ್ ಹೇಳಿದೆ ಸರಿ ಕಲೆ. ಅವ್ರಿಬ್ರು ಜೊತೆಲಿರೋದ ತೋಟದಲ್ಲಿ ಯಾರಾದ್ರೂ ನೋಡ್ಬಿಟ್ಟು ನನ್ನ ಕರೀರಿ, ನಾನು ಬತ್ತೀನಿ. ಅಲ್ಲೇ ನಾನೇ ಅವನ್ನ ಹೇಳ್ದಿದ್ದಾನೆ ಮುಂದಲ್ಲೇ ಹಿಡ್ದಿ ಒಡೀತು ಅಂತ ಅಂದ್ರೆ ಅವಳಿಗೂ ಅವನಿಗೂ 7 ಲೋಕ ಕಾಣಿಸ್ಬಿಡ್ಬೇಕು. ಹಂಗೆ ಈ ಸತಿ ಶಿವಪ್ಪಣ್ಣನ್ಗೆ ಗತಿ ಕಾಣಿಸ್ತೀನಿ. ಇದು ನಮ್ಮ ಪಾರ್ವತಕ್ಕ ಅಂತ ಅಂದ್ರೆ ಯಾರಿಗಾದ್ರೂ ಹಿಂಗೆ ಆಯ್ತು ಅಂತಂದ್ರೆ ಊರಿಗೆಲ್ಲ ಬುದ್ಧಿ ಹೇಳೋ ಪಾರ್ವತಕ್ಕನ ಜೀವನ ಹಿಂಗೆ ಹಾಳಾಯ್ತು ಅಂದ್ರೆ ಪುಟ್ಟಳ ಅಂತ ಅನ್ಬಿಟ್ಟು ಜನ ಎಲ್ಲ ಮಾತಾಡ್ಕೋಬೇಕನಕ್ಕ. ಹಂಗೆ ಶಿವಪ್ಪಣ್ಣನ್ಗೆ ನಾಕ ಹುಯ್ಯಕ್ಕ. ಆ ಮುರುಗನ್ಗಂತೂ ಈ ಸತಿ ಸುಮ್ಕೆ ಬಿಡಕ್ಕಿಲ್ಲ ಕನ್ಲೆ ಬಗ್ಗೆ. ಆಗಿದ್ದಾಗ್ಲಿ ಹೋಗಿ ತೋಟದ ತವಿ ಇದ್ದಿ ಕಾಯ್ಕೊಂಡೇ ಬಿಡ್ರಲ್ಲ ಯಾರಾದ್ರೂ ಒಬ್ಳು. ನಾನೇನಾರು ಹೋಯ್ತು ಅಂತಂದ್ರೆ ಅವ್ನಿಗೆ ಗೊತ್ತಾಗೋಯ್ತದೆ. ನಾನು ಮನೇಲೇ ಇದ್ದಂಗೆ ಇರ್ತೀನಿ. ನೀವ್ಯಾರು ಹಿಂದ್ಕಡೆಯಿಂದ ಶಿವಪ್ಪಣ್ಣ ಹೋದಾಗ ನೀವೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಅವನ್ನ ಕಂಡಿಡಿರ್ರಲ್ಲೇ. ಕಣಕ ಅದೇ ಕೆಲಸ ನೀ ಮಾಡಕೈತದೆ. ವೀಕ್ಷಕರೇ, ಶಿವಪ್ಪಣ್ಣ ಎಲ್ಲರೂ ತೋಟಗಿಟ್ಟಕ್ಕೆ ಅವಳನ್ನವ್ರು ಕರ್ಗಿರ್ಕೊಂಡು ಹೋಗೋದು ಕಾಣಿಸ್ತು ಅಂತಂದ್ರೆ ನೀವಾದ್ರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾವೇ ಹೋಗಿ ಅಲ್ಲಿ ಕಾವಲ ಕಾಯ್ಕತ್ತೀವಿ ಅತ್ತಗೆ. ಕಣ್ ವೀಕ್ಷಕರೇ, ಈ ಕತೆ ಇಷ್ಟ ಆಗಿತ್ತು ಅಂತಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಯ ನೋಡಿ. ಯಾಕೆ ಯಾರು ಜಾಸ್ತಿ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ವಲ್ಲ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಯ ನೋಡಿ, ಹಾಗೆ ಲೈಕ್ನು ಮಾಡಿ.